ಮೈಸೂರಿನಲ್ಲಿ ನಡೆದಿರುವಂತಹ ಉದಯಗಿರಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡ ಅವರು ಈಗ 20ಕ್ಕೂ ಅಧಿಕ ಜನರಿಗಾಗಲೇ ಬಂಧಿಸಲಾಗಿದೆ. ಸೊ ಅವರಿಗೆ ಜಾಮೀನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಹೆಂಗ್ ಅರ್ಥ ಮಾಡ್ಸೋದು ನಾನು ಮಾತಾಡಿಸ್ತೀನಿ. ಅಬ್ದುಲ್ ರಜಾಕ್ ಅವರೇ, ಈಗ ಕಲ್ಲು ತೂರಾಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೀಗ ಜಾಮೀನು ಕೊಡೋಕೆ ಬಂದಿದ್ರಿ. ಅಂದ್ರೆ ಈ ಕಲ್ಲು ತೂರಾಟವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ನೋಡಿ, ಕೈ ಮೇಲೆ ಒಂದು ಗಾಯ ಆಗಿದೆ, ಹಾಗಂತ ಕೈ ಕತ್ತರಿಸಕ್ ಆಗಲ್ಲ. ಆ ಗಾಯಕ್ಕೆ ಏನ್ ಚಿಕಿತ್ಸೆ ಮಾಡ್ಬೇಕು ಮಾಡ್ಲೇಬೇಕಲ್ವಾ. ಒಂದು ಘಟನೆ ನಡೆದಿದೆ, ಇಲ್ಲ ಅಂತ ಹೇಳಲ್ಲ. ಯಾಕೆ ನಡೆದಿದೆ ಅದನ್ನ ನೋಡ್ಬೇಕು ಮೊದಲು. ಈ ಕಡೆ ಆ ಕೃತ್ಯವನ್ನ ಮಾಡಿದ್ನಲ್ಲ, ಆ ಪೋಸ್ಟನ್ನು ಹಾಕಿದ್ನಲ್ಲ, ಅವನ ಮೇಲೆ ಕೇವಲ ಒಂದೇ ಒಂದು ಸೆಕ್ಷನ್ BNS ಸೆಕ್ಷನ್ 299. ಅದೇ ಈ ಸಣ್ಣ ಮಕ್ಕಳ ಮೇಲೆ 15 ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನ್ ಬೈಲೇಬಲ್ ಅಫೆನ್ಸಸ್ ಮಾಡಿದ್ದಾರೆ. ಆಯ್ತು, ಇವಾಗ ಒಂದು ಘಟನೆ ನಡೆದಿದೆ, ಯಾರಾದ್ರೂ ಒಬ್ರು ಬರ್ಬೇಕಲ್ವಾ, ಬೇಲ್ ಮಾಡಿಸ್ಲೇಬೇಕಲ್ವಾ. ಹಾಗಂತ ಅವ್ರಿಗೆ ಅಲ್ಲೇ ಬಿಟ್ಬಿಡ್ತಾರಾ? ಅಂದ್ರೆ ಅವರಿಗೆ ಮುಂಚೆನೆ ಗೊತ್ತಾಗ್ಬೇಕಲ್ವಾ, ಈ ತರ ನಮ್ಮ ಸಂವಿಧಾನದಲ್ಲೂ ಈ ತರ ಕಾನೂನು ಇದೆ, ಅದು ಕೂಡ ಪೊಲೀಸ್ ಅವರ ಮೇಲೆ ಹಲ್ಲೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ. ಇನ್ ಕೇಸ್ ಅಬ್ದುಲ್ ರಜಾಕ್ ಅವರು ಈಗ ಅಷ್ಟೇ ಹೇಳಿದ್ರು ಕೈಗೆ ಗಾಯ ಆದ್ರೆ ಬರ್ಬೇಕಂತ. ಇನ್ ಕೇಸ್ ನಿಮ್ ಮೇಲೆ ಯಾರು ಹಲ್ಲೆ ಮಾಡಿದ್ರಪ್ಪ, ಆ ಸಂದರ್ಭದಲ್ಲಿ ನೀವು ಎಲ್ಲಿ ಹೋಗ್ತೀರಾ ಅಂತ? ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಅಥವಾ ಡೈರೆಕ್ಟ್ ಆಗಿ ಕೋರ್ಟಿಗೆ ಬರ್ತೀರಾ ಅಂತ? ನಿಕೇಶ್ ಯಾವುದೇ ಕಾರಣಕ್ಕೂ ಇದನ್ನ ಬೆಂಬಲಿಸ್ತಾ ಇಲ್ಲ, ಇದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ಇವ್ರ ಮೇಲೆ ಕೇಸ್ ಆಗಿದೆ, ಒಂದು ಇದಾಗಿದೆ ಅಂತ ಹೇಳ್ಬಿಟ್ಟು ಇವ್ರನ್ನ ಜೈಲಲ್ಲೇ ಸಾಕ್ಬಿಟ್ಬಿಡೋದಾ? ಬೇಲ್ ಮಾಡಿಸ್ಬಾರ್ದಾ? ಅಂದ್ರೆ ಇಂತಹ ಕೃತ್ಯ ತುಂಬಾ ಆಗಿದಲ್ಲ ಸರ್, ಈ ಸಮಾಜ ಎಷ್ಟಂತ ಸಹಿಸ್ಕೊಳ್ಬೇಕಂತ ತುಂಬಾ ಆಗಿದೆ. ಡಿಜೆ ಹಳ್ಳಿ, KG ಹಳ್ಳಿ, ಯಾವುದು ಮಂಗಳೂರು ಆಗಿರ್ಬೋದು. ಕೇವಲ ಈ ವಿಷಯ ಬಿಟ್ಟು ಬೇರೆದ್ರಲ್ಲಿ ಮುಸಲ್ಮಾನರು ಈ ತರ ವರ್ತಿಸಿದ್ದಾರೆ ಅಂತ ತೋರಿಸಿದ್ರೆ ನೀವು, ಅವಾಗ ನಾನು ಒಪ್ಕೊಳ್ತೀನಿ. ವಿಚಾರ ಹೇಳಕ್ ಏನ್ ಇಷ್ಟಪಡ್ತಿದ್ದೀನಿ ನೋಡಿ, ಒಂದು ಬೆತ್ತಲೆ ಮೈ ಮೇಲೆ, ಅದು ರಾಜಕಾರಣಿಗಳ 3 ಚಿತ್ರಗಳನ್ನ ಹಾಕಿ ಒಂದು ಬೆತ್ತಲೆ ಮೈ ಮೇಲೆ ಅಲ್ಲಾ ದೇವರ ಹೆಸರನ್ನ ಬರೆದು ಬಿಟ್ಟು, ಮೊಹಮ್ಮದ್ ಪೈಗಂಬರ್ ಅವರು ಅವರು ನಮ್ಮ ಪ್ರಾಣನೇ ಅವರು. ನಾವು ಸಾಯುವಾಗ ಅವ್ರ ಹೆಸರು ನಮ್ಮ ಬಾಯಿ ಮೇಲೆ ಇರ್ಲಿ ಅಂತ ನಾವು ಜೀವನ ಪೂರ್ತಿ ದೇವರಲ್ಲಿ ಭಕ್ತಿ ಪ್ರಾರ್ಥನೆ ಮಾಡ್ಕೋತೀವಿ. ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ, ಅಲ್ಪಜ್ಞಾನಿಗಳು. ಅವರ ಹೆಸರನ್ನ ಅವರ ಕಾಲ್ ಮೇಲೆ, ರಾಜಕಾರಣಿಯ ಕಾಲ್ ಮೇಲೆ ಬರೆದು ಬಿಟ್ಟು ಪವಿತ್ರ ಕುರಾನಿನ ಬರಹಗಳನ್ನೆಲ್ಲ ಬೆತ್ತಲ ಮೈ ಮೇಲೆ ಬರೆದ್ರೆ ಯಾವ ಮುಸಲ್ಮಾನಂಗ್ ರೋಷ ಬರಲ್ಲ, ದ್ವೇಷ? ಅದೇ ಮುಸಲ್ಮಾನ ಈಗ ಹೊಡೆದ್ರು ಓಕೆ, ಕೋರ್ಟು ಈಗ ಬಂಧಿಸಲ್ಪಟ್ಲಾಯ್ತು, ಈಗ ನೀವು ಕೂಡ ಜಾಮೀನು ಕೊಡೋಕ್ ಬಂದಿದ್ರಿ. ಕೋರ್ಟ್ ಅಂತ ತಕ್ಷಣ ಕಾನೂನು ವ್ಯವಸ್ಥೆ, ಸಂವಿಧಾನ ಗೊತ್ತಿರ್ಬೇಕಲ್ವಾ? ಈಗ ಸೈಬರ್ ಕ್ರೈಮ್ ಇದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಾ ಇತ್ತು. ಸಾರ್ಟ್ ಔಟ್ ಮಾಡ್ತಾ ಇದ್ರು. ಅದನ್ನ ಮಾಡಿದೀವಿ, ಕಂಪ್ಲೇಂಟೂ ಕೊಟ್ಟಿದ್ದಾರೆ. ಆದ್ರೆ ಸುಮೋಟೋ ಕೇಸ್ ಮೇಲೆನೆ ಕೇಸ್ ನಡೀತಾ ಇದೆ. ಆ ಪೊಲೀಸ್ನವರು ಅದು ಏನಕ್ಕೆ ಮಾಡಿದಾರೋ ಅದು ದೇವ್ರಿಗೆ ಗೊತ್ತು. ಬಂದ್ಬಿಟ್ಟು ಅಲ್ಲಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಅವನ ಫೋನನ್ನು ಕಾನ್ಫಿಸ್ಕೇಟ್ ಮಾಡಿಲ್ಲ. ಮಹಾಜರು ಮಾಡುವಾಗ ಬೇಸಿಕ್ ಕಾಮನ್ ಸೆನ್ಸ್, ಅದು ಯಾವ ಫೋನಿಂದ ಅಪ್ಲೋಡ್ ಆಯ್ತು, ಈ ಫೋನಿಂದ, ಆ ಫೋನ್ನ ಸೀಸ್ ಮಾಡಬೇಕಾಗಿತ್ತು. ಅದ್ ಯಾಕೆ ಮಾಡಿದಾರೋ ಹಂಗೆ. ಮತ್ತೆ ಈ ಕಡೆ ಒಂದು 15 ಅರೆಸ್ಟ್ ಆಗಿದೆ ನಮ್ದು. ಒಂದು 2 ಜನ ಚಿಕ್ಕ ಮಕ್ಕಳು ಇರ್ತಾರೆ, ಜುವೆನೈಲ್ಸು, ಅವರ ಅಪ್ಲಿಕೇಶನ್ ಸಲ್ಲಿಸಿದೀವಿ. ಇವಾಗ PP ಅಬ್ಜೆಕ್ಷನ್ ಅವರು ಹಾಕಿದ್ರೆ ನಾಳೆ ಹಾಕಬಹುದು ಅವರು. ಅದ್ರ ನಂತರ ಏನಾಗುತ್ತೋ ಅವ್ರಿಗೆ ಒಂದು ಬೀಳಿಸೋ ಪ್ರಯತ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವೆಲ್ಲ ಸೇರಿ. ಸರ್, ಈಗ ಸಾರ್ವಜನಿಕರು ಇರ್ಬೋದು ಅಥವಾ BJP ನಾಯಕರು ಕೇಳ್ತಾ ಇರುವಂತದ್ದು, ಇದು ಒಳ ಸಂಚು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಕಲ್ಲೆಲ್ಲಿ ಸಿಕ್ತು? ಮುಂಚೆನೆ ಸಂಚು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು. ಇವರೆಲ್ಲ ಸೇರಿ ನನ್ನ ಮಠಾತ್ಸ ಪ್ರೋಗ್ರಾಮ್ ಇದೆ, ಎಸ್ಕೇಪ್. ಯಾಕಂತ ಹೇಳಿದ್ರೆ ಈಗ ನೀವು ಬಂದಿದ್ದು ಹಾಗೆ ಇದೆ, ಮುಂದೆ ಹೋಗಿ ಕಲ್ಲು ಹೊಡಿ, ನಾನು ಬರ್ತೀನಿ, ಜಾಮೀನು ತಗೊಂಡ್ ಬರೋಣ ಅಂತ ಅಬ್ದುಲ್ ರಜಾಕ್ ಮಾಡಿದ್ದು ಹಾಗೇನಾ? ತಾವು ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಒಂದ್ ಸ್ವಲ್ಪ ಪ್ಯಾನ್ ಮಾಡಿದ್ರೆ ಕ್ಯಾಮ್ರಾ ನೋಡ್ಬೋದು. ಅಲ್ಲಿ ಹಳ್ಳ ಮಾಡಿದ್ದಾರೆ, ಅಗ್ದಿದ್ದಾರೆ ರೋಡು ಹೊಸದಾಗಿ ಹಾಕಕ್ಕೆ ಹಳ್ಳ ಮಾಡಿ ಅಗ್ದಿದ್ದಾರೆ. ಇವಾಗ ಅಲ್ಲಿ ಕಲ್ಲೇ ಸಿಗೋದು, ಮತ್ತೆ ಇನ್ನೇನು ಚಾಕ್ಲೇಟ್ ಸಿಗುತ್ತಾ? ನಿನ್ನ ಕೆಣಕ್ಬಿಟ್ಟೆ, ಇನ್ನೈತೆ ಕಣಯ್ಯ ನಿನಗೆ ಹಬ್ಬ. ಅಪ್ಪ ಒಬ್ಬ ದ್ವೇಷದಲ್ಲಿ ಬಂದವನೇ, ಅವನು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಮಾತು ಸೇರಿದೆ. ನಾನು ಹೇಳ್ದಿದ್ದಲ್ಲ, ಒಂದು ಘಟನೆ ನಡೆದಿದೆ, ಅದಕ್ಕೆ ಏನು ಮಾಡಬೇಕು ಮಾಡ್ತಿದ್ದೀವಿ. ಹೊರಗೆ ಬಿಟ್ಕೊಂಡು ಹಂಗೆ ಸುಮ್ಮನೆ ಇರ್ತೀರಾ ಅಥವಾ ಅವ್ರ ಬಗ್ಗೆ ಮತ್ತೆ ಏನಾದ್ರು ಕನಿಕರ, ಮತ್ತೆ ಇನ್ನೊಂದು ಸ್ಟೇಷನಿಗೂ ಇನ್ನೊಂದು ಯಾರದೋ ಪೊಲೀಸ್ ಮೇಲೆ ಹಲ್ಲೆ ಮಾಡ್ಕೊಂಡು ಮತ್ತೆ ನೀವು ಜಾಮೀನು? ಬೇಡಪ್ಪ, ಅಬ್ದುಲ್ ರಜಾಕ್ ಇದ್ದಾರೆ, ಬರ್ತಾರೆ, ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಈ ದೇಶದಲ್ಲಿ ಒಂದು ಮಸೀದಿ ಧ್ವಂಸ ಆಯ್ತು, ಹೊರ ದೇಶದಿಂದ ಯಾರು ಈ ದೇಶಕ್ಕೆ ಮಾತಾಡಕ್ ಹೋಗಿಲ್ಲ. 2007ರಲ್ಲಿ ಮುಸಲ್ಮಾನರ ಮಧ್ಯ ರಸ್ತೆಯಲ್ಲಿ ಕೊಲ್ಲಲಾಯಿತು, ಗರ್ಭಿಣಿ ಮಹಿಳೆಯನ್ನ ಕೊಲ್ಲಲಾಯಿತು. ಯಾವ ಹೊರ ದೇಶವೂ ತಲೆ ಕೆಡಿಸ್ಕೊಂಡಿಲ್ಲ, ಮಾತಾಡಕ್ ಬಂದಿಲ್ಲ.
ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅಲ್ಟೆ ಹೊಡಿ ಅದಕ್ಕೆ. ಪ್ರವಾದಿಯವರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಒಬ್ಬ ಬಿಜೆಪಿ ವಕ್ತಾರೆ ನೂಪುರ್ ಶರ್ಮಾ ಹೇಳಿದಕ್ಕೆ 49 ಮುಸ್ಲಿಂ ದೇಶಗಳು ತಮ್ಮ ಅಂಬಾಸಡರ್ಸ್ನ ಆನ್ವಾಯ್ಗಳನ್ನ ವಾಪಸ್ ಕರ್ಕೊಂಡ್ರು. ಅದು ಯಾಕೆ ಅಂತ ಹೇಳಿದ್ರೆ, ನೀವು ಏನೇ ಮಾಡ್ಕೊಳ್ಳಿ ದೇಶದಲ್ಲಿ, ಇದು ನಿಮ್ಮ ಇಂಟರ್ನಲ್ ಅಫೇರ್ ಅಂತ ಬಿಟ್ಬಿಟ್ರು ಎಲ್ಲ ಹೊರ ದೇಶದವರು. ಈ ಒಂದು ವಿಷಯ ಬಂದಾಗ ನಮಗೆ ಇಂಡಿಯಾ ಜೊತೆ ಕನೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಅಂಬಾಸಡರ್ಸ್ನ ಆನ್ವಾಯ್ಗಳನ್ನ ವಾಪಸ್ ಕರೆಸ್ಕೊಂಡ್ರು. ಯಾಕೆ ಹೇಳಿ? ಪ್ರವಾದಿಯ ಹೆಸರು ಬಂದರೆ ಅದರಲ್ಲಿ ನೋ ಕಾಂಪ್ರಮೈಸ್. ನಾನು ಸುಮ್ ಕೂರೋ ಮಗ ಅಲ್ಲ. ಅದರಲ್ಲಿ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್, ಝೀರೋ ಟಾಲರೆನ್ಸ್. 3 ಕೃತ್ಯಗಳು ನೀವು ಹೇಳ್ತಿದ್ರಲ್ಲ, ಓಲ್ಡ್ ಹುಬ್ಳಿ ಆಗಿರಲಿ, ಡಿಜಹಳ್ಳಿ ಕೆಜಹಳ್ಳಿ ಆಗಿರಲಿ, ಇವಾಗ ಉದಯಗಿರಿ ಆಗಿರಲಿ, 3ರಲ್ಲೂ ಪ್ರವಾದಿಯವರ ಹೆಸರು ತಗೊಂಡು ಅವರ ಹೆಸರಿಗೆ ಒಂದು ಅವಮಾನ ತರ ಕಿಟ್ ಮಾಡಿದ್ರೆ ಅದರಲ್ಲಿ ಮುಸಲ್ಮಾನ ಸಹಿಸ್ಕೊಳ್ಳಲ್ಲ. ವೈಲೆನ್ಸ್ಗಿಂತ ಸೈಲೆನ್ಸ್ ಬೆಟ್ರು ಅಂತ ದೊಡ್ಡವರು ಹೇಳಿದ್ದಾರೆ. ನೀವು ಸಪೋರ್ಟ್ ಮಾಡ್ತಾ ಇರುವಂತ ನಿಮ್ದೇ ಸರ್ಕಾರ ಇದ್ದಂಗಿದೆ, ಆದ್ರೂ ಕೂಡ ಕಾನೂನು ವ್ಯವಸ್ಥೆ ಎಷ್ಟೊಂದು ಹದಗೆಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಟೈಮಲ್ಲಿ ಹೀಗೇನಾ ಅಂತ. ಕುಮಾರಣ್ಣ ಸರ್ಕಾರನೂ ನಮ್ಮ ಸರ್ಕಾರನೇ, ಬೊಮ್ಮಾಯಿ ಸರ್ಕಾರನೂ ನಮ್ಮ ಸರ್ಕಾರನೇ, ಇವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರನೂ ನಮ್ಮ ಸರ್ಕಾರನೇ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಅಂತ ಇಟ್ಕೊಳ್ತೀವಿ ನಾವು. ಆದ್ರೆ ಬಿಜೆಪಿನವ್ರು ನಡ್ಸ್ಕೊಂಡಂಗೆ ನಾವು ನಡ್ಸ್ಕೊಳ್ತಾ ಇಲ್ವಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇಲ್ವಲ್ಲ. ಇವಾಗ ಮೊನ್ನೆ ಅಷ್ಟೇ ನಿಂತ್ಕೊಂಡು ಪ್ರತಾಪ್ ಸಿಂಹ ಅಷ್ಟೊಂದು ಮಾತನ್ನು ಹೇಳಿದ್ರು. ಏನು ಆ ಮಾತಲ್ಲಿ ಅರ್ಥ ಇದೆಯಾ? ಬರೀ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಯಾರನ್ನ ಬೇಕು ಏನು ಬೇಕು ಮಾತಾಡ್ಬಿಡ್ಬೋದಾ? ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ, ಈ ಮಕ್ಕಳ ಮೇಲೆ ಆಗಿರೋ ಕೇಸು, ಈ ಮೌಲಾನ ಮೇಲೆ ಆಗಿರೋ ಕೇಸು, ಅದೇ ಕೇಸ್ ಪ್ರತಾಪ್ ಸಿಂಹ ಮೇಲೆ ಆಗಿಲ್ವಾ? ಒಂದ್ಸಲ ಆಗಿದ್ಯಾ? ಪೊಲೀಸ್ನವ್ರ ಮೇಲೆ ಪ್ರತಾಪ್ ಸಿಂಹ ಹಲ್ಲೆ ಮಾಡಿಲ್ವಾ? ಬ್ಯಾರಿಕೇಡ್ನ ಹೊಡ್ಕೊಂಡು ಮಹಿಳಾ ಪೊಲೀಸ್ ಮೇಲೇನೆ ಗಾಡಿ ಓಡಿಸ್ಕೊಂಡು ಹೋದಂಗೆ ಓಡಿಲ್ವಾ? ಕೇಸಸ್ ಆಗಿಲ್ವಾ? ಅದು ಅವ್ರ ಮೇಲೆ ಕೇಸ್ ಆಯ್ತು. ಈಗ ಪ್ರತಾಪ್ ಸಿಂಹ ಕಡೆಯವರು ಪೊಲೀಸ್ ಸ್ಟೇಷನ್ ನಿಮ್ಮಂದು ಹೊಡೆದಾಕಿದ್ರೆ ಬೆಂಕಿ ಹಾಕೋದು ಅದೆಲ್ಲ ಮಾಡಿದ್ರ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ? ಸ್ವತಃ ತಾನು ಅದೇ ತಪ್ಪು ಮಾಡ್ಕೊಂಡು ಯಾವ ನೈತಿಕತೆಯಿಂದ ಇವತ್ತು ಮಾತಾಡ್ತಾರ್ರಿ? ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಸಾಹೇಬ್ರಿಗೆ ನಾವೇನ್ ದೇಶ ಬರ್ಕೊಟ್ಬಿಡೋಣ? ಅಲ್ಲಿ ನಾವು 1947ರಲ್ಲಿ ಧರ್ಮದ ಮೇಲೆ ನಾವು ಬರ್ಕೊಟ್ವಿ. ಯಾರು ನಿನ್ನ ಅಪ್ಪಂದ ದೇಶ? ನೀನ ಬರ್ಕೊಟ್ಟೆ. ಯಾರಿಗಿದು? ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇರೋದು. ಸಿಂಹನ್ಗೆ ಕೇಳ್ತಿರೋದು. ನಿಮ್ ತಾತ ಮುತ್ತಾತಿಂದಿರು ಹೇಡಿಗಳ ತರ ಹೋಗ್ಬಿಟ್ಟು ಕ್ವೀನಿಗೆ ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಪತ್ರ ಬರ್ದವ್ರು. ಅವರ ಚೇಲ ನೀನು ಇವತ್ತು ನಿಂತ್ಕೊಂಡು ಮುಸಲ್ಮಾನರಿಗೆ ಕೆಣಕೋತರ ಮಾತಾಡ್ತೀಯ? ನೋಡ್ದೆ ನಣ್ಣ ಈ ನನ್ ಮಗನ್ ಕೊಬ್ಬು. ಗುಜರಾತ್ ನಲ್ಲಿ 2002 ಪಾಠ ಕಲ್ಸಿದೀವಿ ಅಂತ್ಯ. ಇದು ದ್ವೇಷದ ರಾಜಕಾರಣ ಅಲ್ವಾ? ಅಂದ್ರೆ ಈಗ ನೀವು ಕಲ್ಲೊಡ್ದವರೆಲ್ಲ ಅಮಾಯಕರು. ಕಲ್ಲು ಹೊಡೆದಿದ್ದ ವಿಷಯ ಬೇರೆ, ಪ್ರತಾಪ್ ಸಿಂಹ ಮಾತಾಡಿರೋದು ಬೇರೆ. ಪ್ರತಾಪ್ ಸಿಂಹ ಇವತ್ತು ಮಾತಾಡಿರೋ ಸ್ವತಃ ಇವ್ರ ಮೇಲೆ ಇವತ್ತು ಈ ಮಕ್ಕಳ ಮೇಲೆ ಏನ್ ಕೇಸಸ್ ಇದೆಯೋ ಅದೇ ಕೇಸಸ್ ಈ ಮಕ್ಕಳ ಮೇಲೆ ಇದೆಲ್ಲ. ಅದೇ ಕೇಸಸ್ ಪ್ರತಾಪ್ ಸಿಂಹ ಮೇಲೆ ಒಂದ್ಸಲ ಅಲ್ಲ 5 ಸಲ ಇದೆ. ಒಂದು ಜರ್ನಲಿಸ್ಟ್ ವಿರುದ್ಧ ಜರ್ನಲಿಸ್ಟ್ ಮೇಲೆ ಹಲ್ಲೆ ಮಾಡಿದಕ್ಕೆ ಅದು ಒಂದು ಕೇಸ್ ಇದೆ. ನಾನು ಇವತ್ತು ಕೇಳ್ತಿರೋದು, ನಿಮಗೆ ನಾವು ಬರ್ಕೊಟ್ಬಿಟ್ವಿ. ಅರೆ ಮಹಾತ್ಮ ಗಾಂಧಿ ಕರೆದ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಬಹಿಷ್ಕಾರ ಮಾಡಿದಷ್ಟೇ ಅಲ್ಲ, ಹಿಂದೆಯಿಂದ ಹೋಗಿ ಬ್ರಿಟಿಷರಿಗೆ ಇವರೆಲ್ಲ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗುಟ್ಟಾಗಿ ಬ್ರಿಟಿಷರನ್ನ ಸಪೋರ್ಟ್ ಮಾಡಿದವ್ರನ್ನ 1947ರಲ್ಲಿ ಇದು ಫಿಶ್ ಮಾರ್ಕೆಟ್ ಅಲ್ಲ, ನೋಡೋದಕ್ಕೆ ದೊಡ್ಡ ಮನುಷ್ಯ ತರ ಇದ್ರ ಈ ತರ ಬಿಹೇವ್ ಮಾಡೋದು. ಸಿಕ್ಕಾಯ್ತು. ಓಕೆ, ಉದಯಗಿರಿ ರಾಷ್ಟ್ರೀಯತೆ ಮುಸಲ್ಮಾನರಿಗೆ ಪ್ರತಾಪ್ ಸಿಂಹ ಅವ್ರ ಹತ್ರ ನಾನು ಪ್ರಶ್ನೆ ಮಾಡ್ತೀರಿ. ಈಗ ಅಬ್ದುಲ್ ರಜಾಕ್ ಅವ್ರು ಹೀಗೆ ಹೇಳ್ತಾ ಇದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಪ್ರತಾಪ್ ಸಿಂಹ ಅವರಿಗೆ. ಬಟ್ ಈಗ ಉದಯಗಿರಿ ಕಲ್ಲೊಡೆದ ವಿಚಾರದ ಬಗ್ಗೆ ಮಾತಾಡಿ, ಈಗ ಸುಖ ಸುಮ್ನೆ ಅವ್ರಿಗೆ ಅಮಾಯಕರು ಅಂತ ಹೇಳ್ಕೊಂಡು ಮತ್ತೊಂದು ಇಂಥದೇ ಘಟನೆ ಆದ್ರೆ ಏನ್ ಕತೆ ಅಂತ. ಕರೆಕ್ಟ್, ನನ್ಗೂ ಹಂಗೆ ಅನಿಸ್ತು. ನೋಡಿ, ನಾನು ಹೇಳ್ತೀನಿ, ಒಂದು ಘಟನೆ ಆಗಿದೆ. ನಾನು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಗಾಯ ಆಗ್ಬಿಟ್ರೆ ಆ ಅಂಗವನ್ನ ನೀವು ಕಟ್ ಮಾಡಿ ಬಿಸಾಕಲ್ಲ. ಅದು ನಮ್ಮ ಧರ್ಮದ ಒಂದು ಅಂಗನೇ. ಇವರೆಲ್ಲ ನಮ್ಮ ಧರ್ಮಕ್ಕೆ ಅಲ್ಲ, ನೀವೊಬ್ರು ಮುಸ್ಲಿಂ ಮುಖಂಡರಾಗಿ ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ? ಈಗ ನೆಕ್ಸ್ಟ್ ನೀವು ಇದೇ ಮಾಡ್ತೀರಾ, ಅಥವಾ ನಿನ್ ಕೇಸ್ ಏನಾದ್ರೂ ಕಲ್ಲು ಹೊಡೆದು ಮತ್ತೊಂದು ಮಗದೊಂದು ಅಥವಾ ನಿಮ್ ಮೇಲೆ ಅಟ್ಯಾಕ್ ಆದ್ರೆ ಪೊಲೀಸರಿಗೆ ಹೇಳ್ತೀರಾ ಅಥವಾ ಡೈರೆಕ್ಟ್ ಕಂಪ್ಲೇಂಟ್ ಎಲ್ಲಿ ಕೊಡ್ತೀರಾ? ಈಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರೆ ನಾಳೆ ಅಬ್ದುಲ್ ರಜಾಕ್ ಅವ್ರಿಗೆ ಯಾರೋ ಬಂದು ಹೊಡಿತಾನೆ, ಕಲ್ ಬಿಸಾಕ್ತಾನೆ, ನೀವ್ ಎಲ್ಲಿ ಹೋಗ್ತೀರಾ? ಪೊಲೀಸ್ನವ್ರ ಹತ್ರನೇ ಹೋಗೋದಲ್ವಾ? ಹೋಗ್ಲಿ ಬಿಡು, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಬೇಲ್ ಆಗಿದ ತಕ್ಷಣ ಫಸ್ಟ್ ಅವ್ರಿಗೆ ಕರ್ಕೊಂಡು ಸ್ನಾನ ಮಾಡಿಸಿ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಅವರ ದರ್ಬಾರ್ಗೆ ಕರ್ಕೊಂಡು ಹೋಗಿ ಸರಿಯಾಗಿ ಪಾಠ ಹೇಳ್ಬಿಟ್ಟು ಅದಾದ್ಮೇಲೆ ಅವ್ರ ಮನೆಗಳಿಗೆ ಅವ್ರು ತಲುಪ್ತಾರೆ.
ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಅಬ್ದುಲ್ ರಜಾಕ್ ಹೇಳಿಕೆ ಸರಿನಾ? ಮುಸ್ಲಿಮರು ಏನೇ ತಪ್ಪು ಮಾಡಿದರೂ ನಾನು ಬಿಡಿಸಿಕೊಂಡು ಬರ್ತೇನೆ ಎಂದು ಅಬ್ದುಲ್ ರಜಾಕ್ ಹೇಳಿಕೆ ಸರಿನಾ? ರಿಪೋರ್ಟರ್ ಕೊಟ್ಟ ಟಾಂಗ್ ಅಬ್ದುಲ್ ರಜಾಕ್ಗೆ ನಿಮಗೆಲ್ಲ ಇಷ್ಟ ಆಯ್ತಾ? ಇಷ್ಟವಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರತಾಪ್ ಸಿಂಹನ ಮೇಲೆ ಅಬ್ದುಲ್ ರಜಾಕ್ ಆಕ್ರೋಶ ನ್ಯಾಯಬದ್ಧವೇ? ಪ್ರತಾಪ್ ಸಿಂಹನ ಮೇಲೂ ಕೇಸ್ ಹಾಕಬೇಕಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.